ನಾವು ಕಲಾವಿದರಾಗಿ ಸುಮಾರು ಸಿನಿಮಾಗಳನ್ನು ಮಾಡ್ತೀವಿ, ಸುಮಾರು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತೀವಿ. ಇದನ್ನು ಮಾಡಿ ಐ ಥಿಂಕ್ 2.5-3 ವರ್ಷ ಆಯಿತು. ಈ ಸಿನಿಮಾ ರಿಲೀಸ್ಗೋಸ್ಕರ ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ. ಯಾವತ್ತೂ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ ಮೆಸೇಜ್ ಮಾಡಿ ಇದು ಯಾವಾಗ ಮಾಡ್ತೀರಾ ರಿಲೀಸ್ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಈ ಸಿನಿಮಾ ನನಗೆ ಅದು ಯಾಕೋ ತುಂಬ ಏನು ಹೇಳಬೇಕು, ಸಿನಿಮಾ ಬಗ್ಗೆ ನಾನು ಏನು ಹೇಳಬಾರ್ದಾದ್ರೂ ಹೇಳಬೇಕು. ಇದು ಅಂಥದ್ದೊಂದು ಈವೆಂಟ್ ಇದು. ನನಗೆ ಪಾತ್ರ ಪ್ಲಸ್ ಆ ರೆಟ್ರೋ ಕಥೆ ಏನಿದೆ ಭಾಳ ನಮ್ಮ ಕನ್ನಡ ಸಿನಿಮಾದ ಹಳೆ ಸಿನಿಮಾಗಳ ಒಂದು ಸತ್ವ ಇರುವಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು. ಈಗ ಕಾದಂಬರಿಗಳನ್ನು ಓದೋರು, ಕಾದಂಬರಿಗಳು ಓದಿದಾಗ ಏನು ಫೀಲ್ ಬರ್ತಿತ್ತು, ಈ ಸಿನಿಮಾ ನೋಡಿದಾಗ ಆ ಫೀಲ್ ಬರುತ್ತೆ. ಇದರಲ್ಲೂ ಅತ್ತೆ ಅಜಯ್ ರಾವ್ ಅವರಿಗೆ ಅಮನ್ ಕ್ಯಾರೆಕ್ಟ್ರು, ಅವ್ರ ಜೊತೆ ನಂದು ಇದು 3ನೇ ಸಿನಿಮಾ.